ಏಪ್ರಿಲ್ 3 ಶುಭ ದಿನ ಅಂತ ಅಭ್ಯರ್ಥಿಗಳು ನಾಮಿನೇಷನ್ ಫೈಲ್ ಮಾಡುವಂತಹ ನಂಬಿಕೆ ಇಟ್ಕೊಂಡಿದ್ದಾರೆ. ಏಪ್ರಿಲ್ 3ರಂದೇ ನಾಮಪತ್ರ ಸಲ್ಲಿಸೋದಕ್ಕೆ ಅಭ್ಯರ್ಥಿಗಳು ನಿರ್ಧಾರ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆಗೆ ಬಿಎಸ್ವೈಗೆ ಭಾರಿ ಡಿಮ್ಯಾಂಡ್ ಇದೆ. ನಾಮಪತ್ರ ಸಲ್ಲಿಕೆ ದಿನ ಬಿಎಸ್ ಯಡಿಯೂರಪ್ಪನವರು ಜೊತೆಗಿರಲೇಬೇಕು ಅಂತ ಹೇಳಿ ಸಾಕಷ್ಟು ಜನ ಬಯಸ್ತಾ ಇದ್ದಾರೆ. ಹಲವು ಕ್ಷೇತ್ರಗಳ ಅಭ್ಯರ್ಥಿಗಳಿಂದ ಯಡಿಯೂರಪ್ಪನವರ ಮೇಲೆ ಒತ್ತಾಯ ಹೆಚ್ಚಾಗಿದೆ. ಅಭ್ಯರ್ಥಿಗಳ ಒತ್ತಾಯದಿಂದ ಚಿಂತೆಗೆ ಒಳಗಾಗಿದ್ದಾರೆ ಬಿಎಸ್ವೈ. ಯಾಕಂದ್ರೆ ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಬಿಡಬೇಕು ಅನ್ನುವಂಥ ಟೆನ್ಷನ್ ಯಡಿಯೂರಪ್ಪನವರಿಗೆ ಕಾಡ್ತಾ ಇದೆ. ಇದು ಸಹಜ. ಅದು ವಿಧಾನಸಭಾ ಎಲೆಕ್ಷನ್ನೇ ಆಗಿರಬಹುದು ಅಥವಾ ಲೋಕಸಭಾ ಎಲೆಕ್ಷನ್ನೇ ಆಗಿರಬಹುದು. ಒಂದು ಪಕ್ಷದ ಅಗ್ರಗಣ್ಯ ನಾಯಕ, ಮಾಸ್ ಲೀಡರ್ ಅಂತ ಕರೆಸಿಕೊಳ್ಳೋರು ಅಲ್ಲಿ ಅಭ್ಯರ್ಥಿಗಳು ನಾಮಿನೇಷನ್ ಫೈಲ್ ಮಾಡುವಂತಹ ದಿನ ಅವರ ಜೊತೆ ಇರಲೇಬೇಕು ಅಂತ. ಯಾಕಂದ್ರೆ ಶಕ್ತಿ ಪ್ರದರ್ಶಿಸದಂಗೆ ಆಗುತ್ತೆ. ಅದರ ಜೊತೆಗೆ ಅವರ ಪ್ಲಸ್ ಪಾಯಿಂಟ್ ಇವರಿಗೂ ಕೂಡ ಆಗುತ್ತೆ. ಕ್ಷೇತ್ರದಲ್ಲಿ ಪ್ರಚಾರ ಮಾಡಬೇಕಾಗಿರುವಂತಹ ಸಂದರ್ಭದಲ್ಲಿ ಅಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ, ಒಂದಲ್ಲ ಒಂದು ಹೊಟ್ಟೆ ಸಮಸ್ಯೆ. ಅದಕ್ಕೆ ನಾನು ಅಮೃತ ಬಿಂದು ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀನಿ. ಅಮೃತ ಬಿಂದು ಮನೇಲಿದ್ದಾಗ ಸಿರಪ್, ಟೂರಲ್ಲಿದ್ದಾಗ ಟ್ಯಾಬ್ಲೆಟ್. ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗದಲ್ಲಿ ಎದುರಾಳಿಗಳಿಗೂ ಕೂಡ ನನ್ನ ಬೆನ್ನೆಲುಬಾಗಿ ಇಷ್ಟು ದೊಡ್ಡ ಲೀಡರ್ ಇದ್ದಾರೆ ಅನ್ನುವಂತಹ ಸಂದೇಶ ರವಾನೆ ಮಾಡುವಂತ ಲೆಕ್ಕಾಚಾರ ಇದು. ಈಗ ಯಡಿಯೂರಪ್ಪನವರು ಬರಲೇಬೇಕು ಅನ್ನುವಂತಹ ಮಾತು ಪಟ್ಟು ಕೂಡ ಸಾಕಷ್ಟು ಜನ ಹಿಡಿದಿದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಇದು ಸಹಜ. ಯಾವುದೇ ಒಬ್ಬ ಮಾಸ್ ಲೀಡರ್ ಆಗಿರಬಹುದು, ಅಗ್ರಗಣ್ಯ ನಾಯಕನಾಗಿರಬಹುದು, ನಾಮಿನೇಷನ್ ಫೈಲ್ ಮಾಡೋ ದಿನ ಬರಲೇಬೇಕು ಅಂತ ಹೇಳಿ ಅಭ್ಯರ್ಥಿಗಳು ಎಕ್ಸ್ಪೆಕ್ಟ್ ಮಾಡೋದು. ಆದರೆ ಇಲ್ಲಿ ಯಡಿಯೂರಪ್ಪನವರು ಎಲ್ಲಿ ಹೋಗ್ತಾರೆ, ಎಲ್ಲಿ ಹೋಗಲ್ಲ, ಏನು ಮಾಡ್ತಾರೆ ಅಂತ ಸಾಕಷ್ಟು ಚಿಂತನೆಗೆ ಒಳಗಾಗಿರುವಂಥವ್ರು ಯಡಿಯೂರಪ್ಪನವರು. ಯಾಕಂತಂದರೆ ಈ ಬಾರಿ ಕೂಡ 28 ಕ್ಷೇತ್ರ ಗೆಲ್ಲಬೇಕು ಅನಿವಾರ್ಯ ಆಗಿದೆ. ಆದರೆ BJP ಅಭ್ಯರ್ಥಿಗಳಲ್ಲಿರುವಂತಹದ್ದು ಒಳ್ಳೆಯ ದಿನ, ಒಳ್ಳೆಯ ವ್ಯಕ್ತಿ ಬೇಕು ಅನ್ನೋದು. ಅಂದರೆ ನಾಮಪತ್ರ ಸಲ್ಲಿಕೆಗೆ ಒಳ್ಳೆಯ ವ್ಯಕ್ತಿ ಬೇಕು, ನಮಗೂ ಕೂಡ ಬೂಸ್ಟ್ ಸಿಗುತ್ತೆ, ನಮ್ಮ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಪರಿಚಯ ಆಗುತ್ತೆ. ಈ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ನಮ್ಮ ನಾಮಪತ್ರ ಸಲ್ಲಿಕೆಗೆ ನಮ್ಮ ಜೊತೆಗಿರಬೇಕು ಅಂತ ಒಂದಷ್ಟು ಒತ್ತಡಗಳನ್ನು ಹಾಕ್ತಾ ಇರುವಂಥದ್ದು ನಾವು ಪ್ರಮುಖವಾಗಿ ಗಮನಿಸಬೇಕಾದ್ರೆ ಬೆಂಗಳೂರು ಉತ್ತರ ಇರ್ಬೋದು, ಚಿತ್ರದುರ್ಗ, ತುಮಕೂರು, ಹೀಗೆ ಹಲವಾರು ಕಡೆ BJP ಅಭ್ಯರ್ಥಿಗಳು ಯಡಿಯೂರಪ್ಪನವರಿಗೆ ಈಗಾಗಲೇ ಆಹ್ವಾನ ಕೊಡ್ತಾ ಇದ್ದಾರೆ. ಬನ್ನಿ ಜೊತೆಗೆ, ನಮ್ಮ ಜೊತೆಗಿದ್ದು ನಾಮಪತ್ರ ಸಲ್ಲಿಕೆಗೆ ಜೊತೆಗೆ ಇರಬೇಕು ಅನ್ನೋದು ಕೂಡ ಒಂದಷ್ಟು ಒತ್ತಡ ಆಗ್ತಿರುವಂಥದ್ದು. ಆದರೆ ಯಡಿಯೂರಪ್ಪನವರಿಗೆ ಒಂದಷ್ಟು ಗೊಂದಲ ಆಗ್ತಾ ಇದೆ. ಒಂದೇ ದಿನಗಳಲ್ಲಿ ಎಷ್ಟು ಕಡೆ ಅಂತ ನಾನು ಹೋಗಲಿ? ನೋಡಿ, ನೀವೇ ಕೂಡ ಈಗಾಗಲೇ ಒಂದು ಒಳ್ಳೆಯ ಮುಹೂರ್ತಗಳನ್ನು ಫಿಕ್ಸ್ ಮಾಡ್ಕೊಂಡಿದ್ದೀರಾ. ಆದರೆ ಬೇರೆ ಬೇರೆ ದಿನಗಳಲ್ಲಿ ಮಾಡ್ಕೊಳ್ಬೋದಲ್ಲ. ಒಂದಷ್ಟು ಭರವಸೆಗಳನ್ನು, ಒಂದಷ್ಟು ಮನವರಿಕೆಗಳನ್ನು BJP ಅಭ್ಯರ್ಥಿಗಳಲ್ಲಿ ಮಾಡ್ತಾ ಇರುವಂಥದ್ದು. ನೋಡಿ, ಏಪ್ರಿಲ್ 3 ಶೋಭನಾಮ ಸಂವತ್ಸರದ ಉತ್ತರಾಯಣ ದಿನ. ಅಂದರೆ ಅವತ್ತು ಮಧ್ಯಾಹ್ನ 12ರಿಂದ 1:30 ತನಕ ಒಂದು ರಾಹುಕಾಲ ಇರುತ್ತೆ. ಅದರ ನಂತರ ನಾಮಪತ್ರ ಸಲ್ಲಿಕೆಗೆ BJP ಅಭ್ಯರ್ಥಿಗಳು ಒಂದಷ್ಟು ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಹೋಗಕ್ಕಾಗತ್ತಾ? ಹಾಗೆ ಪ್ರತಿಯೊಂದು ಅಭ್ಯರ್ಥಿಗಳ ಜೊತೆಗೆ ನಿಲ್ಲಕ್ಕಾಗತ್ತಾ? ಹೀಗಾಗಿ ಯಡಿಯೂರಪ್ಪನವರು ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ನೋಡಿ, ಎಲ್ಲ ಕಡೆನೂ ಕೂಡ ಬರ್ಲಿಕ್ಕಾಗಲ್ಲ. ಒಂದಷ್ಟು ಮುಹೂರ್ತಗಳನ್ನು, ಒಳ್ಳೆ ದಿನಗಳನ್ನ ನೋಡಿದ್ದೀರಾ. ಆದರೆ ಬೇರೆ ಬೇರೆ ದಿನಗಳಲ್ಲಿ ನೋಡಬಹುದಲ್ಲ ಅಂತ ಒಂದಷ್ಟು ಆ ಅಭ್ಯರ್ಥಿಗಳಿಗೆ ಮನವರಿಕೆ ಮಾಡುವಂಥ ಕೆಲಸಗಳನ್ನು ಈಗಾಗಲೇ ಯಡಿಯೂರಪ್ಪನವರು ಮಾಡಿರುವಂಥದ್ದು. ಸಭಾ, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.